जम्बोफलसारभक्षिसं उमाश्रुतं शोकविनाशकारणं नमामि विघ्नेश्वर पादपङ्कजम्। ಸಾಲಿನ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ತಿದ್ದೀವಿ. ಸಭೆಗೆ ಆಗಮಿಸಿದ ಎಲ್ಲ ಸದಸ್ಯರಿಗೂ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆದಂಥ ವಿದ್ಯಾರಾಣಿ ಅವರಿಗೂ, ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಂಥ ವಸಂತ, ಇಂದಿನ 2 ವರ್ಷದಂತೆಯೇ ಈ ವರ್ಷವೂ ಕೂಡ ಸಮನ್ವಯ ಗ್ರಾಮ ಸಭೆಯನ್ನು ಆಚರಿಸ್ಕೊಂತ ಬರ್ತಾ ಇದ್ದೀವಿ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಏನು ಅಂತ ಹೇಳಿದ್ರೆ, ನಾವು ಈ ಸಭೆಯಲ್ಲಿ ಮೆಡಿಕಲ್ ಕ್ಯಾಂಪ್ನ ಆಯೋಜಿಸ್ತಾ ಇದ್ದೀವಿ. ಆಮೇಲೆ ಹೋದ ವರ್ಷ ಎಲ್ಲ ಚೆಕ್ಗಳನ್ನ ವಿತರಣೆ ಮಾಡ್ತಾ ಇದ್ವಿ. 5% ಏನು ನಾವು ವರ್ಗ 1ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿರ್ತೀವಿ, ಅವ್ರಿಗೆ ಅಂತಲೇ ನಿಗದಿ ಆಗಿರ್ತಕ್ಕಂಥ ಮೊತ್ತದಲ್ಲಿ ಹೋದ ವರ್ಷ ಎಲ್ಲ ಚೆಕ್ ಮೂಲಕ ಸಹಾಯಧನ ಮಾಡ್ತಾ ಇದ್ವಿ. ಈ ವರ್ಷ ಫುಡ್ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮ VRW ಆಗಿರ್ತಕ್ಕಂಥ ಅಂಜನ್ ಅವ್ರಿಗೆ ಈ ವರ್ಷ ನಾವು ಲ್ಯಾಪ್ಟಾಪ್ ವಿತರಣೆ ಮಾಡಿದ್ದೀವಿ ಆಲ್ರೆಡಿ ಹೋದ ತಿಂಗಳೇ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಟೆಕ್ನಿಕಲಿ ಡಿಜಿಟಲಿ ಎಲ್ಲ ಮುಂದುವರಿಯಲಿ ಅಂತ ಹೇಳಿಬಿಟ್ಟು, ಹಾಗೆಯೇ ಈ ವರ್ಷ ಎಲ್ಲ ನಿಮ್ಮ ಜಾಸ್ತಿ ಜನನೇ ಸೇರಿದ್ದೀರಾ, ದೊಡ್ಡ ಮಟ್ಟದಲ್ಲಿ ಗ್ರಾಮ ಸಭೆ ಮಾಡ್ತಾ ಇದ್ದೀವಿ. ನಿಮ್ಮ ಏನು MRW ಎಲ್ಲ ಇದ್ದಾರೆ, ನಿಮ್ಮಗಳ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾರೆ. ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಇವತ್ತಿನ ದಿವಸ ಈ ಒಂದು ಸಮನ್ವಯ ಗ್ರಾಮ ಸಭೆಯ ಒಂದು ಎಲ್ರಿಗೂ ಸಹ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಪಂಚಾಯಿತಿಯವರು. ಇದನ್ನು ನಮ್ಮ ಎಲ್ಲ ವಿಶೇಷ ಚೇತನರು ಸದುಪಯೋಗ ಪಡ್ಕೊಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಈ ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿರುವಂಥ ಉದ್ದೇಶನೇ ನಮ್ಮ ವಿಶೇಷ ಚೇತನರ ಕುಂದುಕೊರತೆಗಳನ್ನ ಬಗೆಹರಿಸಬೇಕು, ಅವರಿಗೆ ಸಿಗುವಂಥ ಸೌಲಭ್ಯಗಳನ್ನ ಅವರು ಕೇಳಿ ಬಳಕೊಳ್ಳೋದಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಇಲಾಖೆ ವತಿಯಿಂದ ನಾವಾಗಿರ್ಬೋದು, ಪಂಚಾಯಿತಿ ವತಿಯಿಂದ ಅಧ್ಯಕ್ಷರುಗಳು, PDOಗಳು ಮತ್ತು ತಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಇರ್ತಾರೆ. ಹಾಗಾಗಿ ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನ ನೀವು ಕೇಳಿ ಪಡ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಆಗಿರುತ್ತೆ. ಅದರಿಂದ ಪ್ರತಿಯೊಬ್ಬರು ಈ ಒಂದು ಗ್ರಾಮ ಸಭೆಯನ್ನು ಉಪಯೋಗಿಸ್ಕೋಬೇಕು. ಅದೇ ರೀತಿ ನಾವು ವಿಶೇಷ ಚೇತನರ ಬಗ್ಗೆ ಮಾತಾಡೋದಾದರೆ, ನಾವು ವಿಶೇಷ ಚೇತನರು ಅಂತೇಳಿ ಗುರುತಿಸ್ಕೊಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಹ UDID ಕಾರ್ಡ್ ಅನ್ನೋಂಥದ್ದು ಕಂಪಲ್ಸರಿ ಆಗಿರುತ್ತೆ. ನಮ್ಮ ದೇಶದ ಒಬ್ಬ ಪ್ರಜೆ ಆಧಾರ್ ಕಾರ್ಡ್ ಇದ್ದರೆ ಯಾವ ರೀತಿ ಒಬ್ಬ ದೇಶದ ಪ್ರಜೆ ಅಂತೇಳಿ ಗುರುತಿಸ್ಕೊಂತಾನೋ, ಅದೇ ರೀತಿ ನಮ್ಮ ವಿಶೇಷ ಚೇತನರು ಎಲ್ಲರೂ ಸಹ UDID ಕಾರ್ಡ್ ಅನ್ನೋಂಥದ್ದು ಇದ್ರೇ ಅವರು ವಿಶೇಷ ಚೇತನರು ಅಂತೇಳಿ ಗುರುತಿಸ್ಕೊಳಕ್ಕಾಗೋದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ 100% UDID ಕಾರ್ಡ್ ಯಾವುದಾದ್ರೂ ಪಂಚಾಯಿತಿ ಆಗಿದೆ ಅಂದರೆ ಅದು ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯಿತಿ. ಹಾಗಾಗಿ ಇಲ್ಲಿ VRW ಆಗಿ ಕಾರ್ಯನಿರ್ವಹಿಸಿ ತಮ್ಮೆಲ್ಲರಿಗೂ ಸಹ UDID ಕಾರ್ಡ್ ಒದಗಿಸ್ಕೊಟ್ಟಿರುವಂಥ ನಮ್ಮ ಅಂಜನ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಇದೇ ರೀತಿ ಈಗಾಗಲೇ ಅವರು 100% UDIDನ ಪಡೆದುಕೊಟ್ಟಿದ್ರು ಸಹ ಇನ್ನು ಹೊಸದಾಗಿ ಒಂದು 3 ಜನನ ಗುರುತಿಸಿ ಅವ್ರಿಗೂ ಸಹ UDID ಎನ್ರೋಲ್ಮೆಂಟ್ನ ಮಾಡಿಸಿದ್ದಾರೆ. ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ UDID ಕಾರ್ಡ್ನ ಅತಿ ಜಲ್ದಿ ಕೊಡಿಸ್ತೀನಿ ಅಂತ ಸಹ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಸಹ UDIDಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಪಡ್ಕೊಬೇಕು. ಅದಾದ ತಕ್ಷಣ ನಮಗೆ UDID ಕಾರ್ಡ್ ಸಿಕ್ಕಿದ ತಕ್ಷಣ ಸಿಗೋಂಥ ಮೊದಲನೇ ಸೌಲಭ್ಯನೇ ನಮ್ಮ ಕಂದಾಯ ಇಲಾಖೆ ವತಿಯಿಂದ ಎಲ್ಲರಿಗೂ ಮಾಸಿಕ ಪೋಷಣ ಭತ್ಯೆ, ಮಂತ್ಲಿ ಪೆನ್ಷನ್ ಅಂತ ಹೇಳಿ ಕರಿತೀವಿ, ಅದನ್ನು ನಮ್ಮ ಕಂದಾಯ ಇಲಾಖೆ ವತಿಯಿಂದ ನೀಡ್ತಾರೆ. 40% 75% ಇರೋಂಥವ್ರಿಗೆ 800 ರೂಪಾಯಿ ಮಾಸಿಕ ಪೋಷಣ ಭತ್ಯೆ ಸಿಗುತ್ತೆ. ಅದೇ ರೀತಿ 75%ಗೆ ಮೇಲೆ ಇರೋಂಥ ವಿಶೇಷ ಚೇತನರಿಗೆ 1,400 ರೂಪಾಯಿ ಪೆನ್ಷನ್ ಸಹ ನಮ್ಮ ಕಂದಾಯ ಇಲಾಖೆ ವತಿಯಿಂದ ನೀಡ್ತಿರ್ತಾರೆ. ಅದೇ ರೀತಿ ಮಾನಸಿಕ ಅಸ್ವಸ್ಥರು, ಏನು ನಮ್ಮ ಬೌದ್ಧಿಕ ವಿಕಲಚೇತನರು ಅಂತ ಹೇಳ್ತೀವಿ ಮತ್ತು ಮಾನಸಿಕ ವಿಕಲಚೇತನರು ಅಂತೇಳಿ ಕರಿತೀವಿ, ಅವರಿಗೆ ಮಾಸಿಕವಾಗಿ 2,000 ರೂಪಾಯಿ ಪೋಷಣ ಭತ್ಯೆಯನ್ನು ನಮ್ಮ ಕಂದಾಯ ಇಲಾಖೆ ವತಿಯಿಂದ ನೀಡ್ತಿರ್ತಾರೆ. ಅದೇ ರೀತಿ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ನಮ್ಮ ವಿಶೇಷ ಚೇತನರಿಗೆ
ಓಡಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ವಿಳಾಸದಿಂದ 100 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಉಚಿತವಾಗಿ ಓಡಾಡೋದಕ್ಕೆ ಒಂದು 675 ರೂಪಾಯಿ ನಾವು ಪಾವತಿ ಮಾಡಿದ್ದೇ ಆಗಿದ್ದಲ್ಲಿ ಒಂದು ಉಚಿತ ಬಸ್ ಪಾಸ್ನು ಸಹ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಎಲ್ಲ ವಿಶೇಷ ಚೇತನರಿಗೂ ಸಿಗ್ತಾ ಇರುತ್ತೆ. ಅದೇ ರೀತಿ ರೈಲ್ವೆ ಇಲಾಖೆ ವತಿಯಿಂದನೂ ಸಹ ರೈಲ್ವೆ ಪಾಸ್ನು ಸಹ ಉಚಿತವಾಗಿ ನೀಡ್ತಾ ಇರ್ತಾರೆ. ಓದುವಂಥ ಮಕ್ಕಳಿಗೆ ನಮ್ಮ ಇಲಾಖೆ ವತಿಯಿಂದ ವಿದ್ಯಾರ್ಥಿ ವೇತನ, ಅದೇ ರೀತಿ ಪ್ರೋತ್ಸಾಹಧನ ಮತ್ತು ಶುಲ್ಕ ಮರುಪಾವತಿ ಈ 3 ವಿಧದ ಒಂದು ಸ್ಕಾಲರ್ಶಿಪ್ನು ಸಹ ನಮ್ಮ ಇಲಾಖೆ ವತಿಯಿಂದ ನೀಡ್ತಿರ್ತೀವಿ. ಅದೇ ರೀತಿ ವಿಶೇಷವಾಗಿ ನಮ್ಮ ಅಂಧ ವಿದ್ಯಾರ್ಥಿಗಳು ಯಾರಿರ್ತಾರೋ ಅವರಿಗೆ ಉನ್ನತ ವ್ಯಾಸಂಗ ಮಾಡೋದಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಟ್ರ್ಯಾಕಿಂಗ್ ಲ್ಯಾಪ್ಟಾಪ್ನು ಸಹ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ನೀಡ್ತಿರ್ತೀವಿ. ಅದೇ ರೀತಿ ಎಲ್ಲ ಅಂಧ ವಿಕಲಚೇತನರಿಗೆ ಬ್ರೈಲ್ ಕಿಟ್ನು ಸಹ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ನೀಡ್ತಾ ಇರ್ತೀವಿ. ಅದೇ ರೀತಿ ಯಾರು ನಮ್ಮ ಅಂಧ ತಾಯಂದಿರು ಇರ್ತಾರೋ ಅವರಿಗೆ ಮಕ್ಕಳನ್ನ ಪೋಷಣೆ ಮಾಡೋದಕ್ಕೆ ಶಿಶುಪಾಲನಾ ಭತ್ಯೆ ಅನ್ನೋ ಒಂದು ಸ್ಕೀಮಲ್ಲಿ 2 ಮಕ್ಕಳಿಗೆ ಪ್ರತಿ ತಿಂಗಳಂತೆ 2,000 ರೂಪಾಯಿ ರೀತಿಯಲ್ಲಿ ಶಿಶುಪಾಲನಾ ಭತ್ಯೆಯನ್ನು ಸಹ ನಮ್ಮ ಇಲಾಖೆ ವತಿಯಿಂದ ನೀಡ್ತಿರ್ತೀವಿ. ಅದೇ ರೀತಿ ಶ್ರವಣ ದೋಷ ಇರುವಂಥ ವಿಕಲಚೇತನರು, ಕಿವಿ ಕೇಳದೇ ಇರುವಂಥ ವಿಕಲಚೇತನರಿಗೆ ಹೊಲಿಗೆ ಯಂತ್ರವನ್ನು ಸಹ ನಮ್ಮ ಇಲಾಖೆ ವತಿಯಿಂದ ನೀಡ್ತಿರ್ತೀವಿ. ಅದೇ ರೀತಿ ಈ 2024-25ನೇ ಸಾಲಿನಲ್ಲಿ ನಮ್ಮ ಒಂದು 4 ಬಗೆಯ ವಿಕಲಚೇತನ ಆರೈಕೆ ಮಾಡುವಂಥ ಆರೈಕೆದಾರರ ಭತ್ಯೆಯನ್ನು ಸಹ ನಮ್ಮ ಇಲಾಖೆ ವತಿಯಿಂದ ಈ ವರ್ಷದಿಂದ ಜಾರಿಗೊಳಿಸಿದ್ದಾರೆ. ಅದರಲ್ಲಿ ಒಂದು 4 ಬಗೆಯ ವಿಶೇಷ ಚೇತನರು, ಸೆರೆಬ್ರಲ್ ಪಾಲಿಸಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಪಾರ್ಕಿನ್ಸನ್ ಮತ್ತು ಇನ್ನೊಂದು ಮಲ್ಟಿಪಲ್ ಸ್ಕ್ಲೆರೋಸಿಸ್ ಈ 4 ಬಗೆಯ ವಿಶೇಷ ಚೇತನರನ್ನ ಆರೈಕೆ ಮಾಡೋ ಆರೈಕೆದಾರರಿಗೂ ಸಹ ಮಾಸಿಕವಾಗಿ 1,000 ಎಲ್ಲ ಸರ್ಕಾರದಿಂದ ಬರ್ತಾ ಇದೆ ಅಂತ. ಸೊ ಅದನ್ನೆಲ್ಲ ಪಡ್ಕೊಳ್ಬೇಕಾದ್ರೆ ಒಂದು ವ್ಯಕ್ತಿಗೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ಅವನಿಗೆ ಶಿಕ್ಷಣವನ್ನೇ ನಾವು ಕೊಟ್ಟಿಲ್ಲ ಅಂದರೆ ಏನೇನು ಬರುತ್ತೆ, ಯಾವ ಥರ ತಗೊಳ್ಬೇಕು ಇದು ಗೊತ್ತಾಗೋದೇ ಇಲ್ಲ. ಸೊ ಅದರಿಂದ ಶಿಕ್ಷಣ ಇಲಾಖೆಯಲ್ಲಿ ನಾನು ಆನೇಕಲ್ ತಾಲೂಕಿನ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಅಂಗವಿಕಲ ಮಕ್ಕಳ ಶಿಕ್ಷಣ 6ರಿಂದ 18 ವರ್ಷದ ಒಳಗಿನ ಅಪ್ ಟು SLC PUC ಸೆಕೆಂಡ್ ಇಯರ್ವರೆಗೂ ಓದ್ತಾ ಇರ್ತಕ್ಕಂಥ ಅಂಗವಿಕಲ ಮಕ್ಕಳ ವ್ಯಕ್ತಿಗಳ ಬಗ್ಗೆ ನಾನು ಕೆಲಸ ಮಾಡ್ತೀನಿ. ಸೊ ಅಂಥ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದರೆ ಅವ್ರನ್ನ ಶಾಲೆಗೆ ಸೇರಿಸೋದು, ಆಮೇಲೆ ಅವ್ರಿಗೆ ಶಾಲೆಯಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥದ್ದು. ಈವನ್ ಈ ನಡುವೆ ದಿನ ಮೊಟ್ಟೆ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಶಾಲೆಗೆ ಮಗು ಬರೋಕ್ಕಾಗಿಲ್ಲ ಅಂದರೂ ಕೂಡ ಅಡ್ಮಿಷನ್ ಮಾಡಿಸ್ತೀವಿ. ಮನೆಯಲ್ಲಿ ಮಗು ಇದ್ದರೆ ಮನೆಯವರೇ ಹೋಗ್ಬಿಟ್ಟು ಒಂದು ವಾರಕ್ಕಾಗೋಷ್ಟು ಮೊಟ್ಟೆ ತೊಗೊಂಬಂದು, ಯಾಕಂದರೆ ಆ ಮಗುಗೆ ಒಂದು ಮೊಟ್ಟೆ ತಿನ್ನೋಕ್ಕೆ ಬರಲ್ಲ ಅಂಥವ್ರಿಗೆ ಆಮ್ಲೆಟ್ ಥರ ಮಾಡಿ ಅದನ್ನು ಅನ್ನದಲ್ಲಿ ಎಲ್ಲ ಇಸ್ಬಿಟ್ಟು ತಿನ್ನಿಸ್ಬೇಕಾಗುತ್ತೆ. ಸೊ ಅದರಿಂದ ಅದನ್ನು ಕೂಡ ಕೊಡಿಸ್ತಾ ಇದ್ದೀವಿ. ಆಮೇಲೆ ಊಟ ಬೇಕಾದವ್ರಿಗೆ ಮಧ್ಯಾಹ್ನ ಹೋಗಿ ಊಟ ಕೂಡ ಪಡ್ಕೊಂಡು ಬರ್ಬೋದು ಅಂಥ ಮಕ್ಕಳಿಗೆ. ಸೊ ಈ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಆ ಮಕ್ಕಳಿಗೆ ಸೌಲಭ್ಯ ಇದೆ ಆ ರೀತಿ ಒಂದು ಎಲ್ಲ ಸೌಲಭ್ಯಗಳನ್ನು ನಾವು ಕೊಡಿಸ್ತಾ ಇದ್ದೀವಿ. ಸೊ ಈ ಅಂಗವಿಕಲತೆ ಅನ್ನೋದನ್ನ ದೇವರು ಯಾಕಪ್ಪ ಸಮಾಜದಲ್ಲಿ ಇಟ್ಟಿದ್ದಾರೆ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಅಂಗವಿಕಲತೆಯನ್ನು ಈಗ ಯಾರು ವ್ಯಕ್ತಿಗಳಿದ್ದಾರೆ ಅವರು ನನಗೆ ಈ ಥರ ಸಮಸ್ಯೆ ಬಂದ್ಬಿಟ್ಟಿದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ಚೆನ್ನಾಗಿರೋರು ನೋಡಿ ನಾವು ಅವ್ರ ಥರ ಇಲ್ವಲ್ಲ ಅಂತ. ಖಂಡಿತ ಅದು ತಪ್ಪು. ಯಾಕಂದರೆ ಯಾರೆಲ್ಲ ಚೆನ್ನಾಗಿದ್ದಾರೋ ಅವರು ವಯಸ್ಸಾದ್ಮೇಲೆ ಕಣ್ಣು ಕಾಣಿಸ್ದಿರ ಆಗ್ತಾರೆ, ಕಿವಿ ಕೇಳಿಸ್ದಿರ ಆಗ್ತಾರೆ, ಪ್ಯಾರಾಲಿಸಿಸ್ ಬಂದು ನಡೆಯೋಕ್ಕಾಗ್ದಿರ ಆಗ್ತಾರೆ. ನೀವು ಏನೇನು ಅನುಭವಿಸ್ತೀರೋ ಅದನ್ನು ವಯಸ್ಸಾದ್ಮೇಲೆ ಪ್ರತಿಯೊಬ್ಬರು ಅನುಭವಿಸ್ತಾರೆ. ಸೊ ಅದನ್ನು ಅಟ್ಲೀಸ್ಟ್ ನಿಮ್ಮನ್ನು ನೋಡಿ ಇವರು ಮೊದಲೇ ಹುಷಾರಾಗಲಿ. ಸೊ ನೀವು ಯಾವ ಥರ ಸಹಕಾರ ಪಡ್ಕೊಳ್ತಾ ಇದ್ದೀರಾ ಅದನ್ನು ನೋಡಿ ಅವ್ರಿಗೆ ಸಹಕಾರ ನೀಡ್ತಕ್ಕಂಥ ಒಂದು ಬುದ್ಧಿಯನ್ನು ಕೊಡಲಿಕ್ಕೆ ಸಮಾಜದಲ್ಲಿ ಇಟ್ಟಿರೋದಿದೆಲ್ಲ. ಸೊ ನಿಜವಾಗ್ಲೂ ಸಹಾಯ, ಪ್ರೀತಿ, ಆಮೇಲೆ ಸಹಕಾರ ಇದೆಲ್ಲ ಗುಣಗಳು ಸಮಾಜದಲ್ಲಿ ಇದೆ ಅಂದರೆ ಅಂಗವಿಕಲರಿಂದ ಮಾತ್ರ ಸಾಧ್ಯ. ಈಗ ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಎಲ್ಲ ಒಡೆದಾಡ್ಕೊಂಡು ಸಾಯ್ತೀವಿ ನಾವು. ಸೊ ಅದರಿಂದ ಸಮಾಜದಲ್ಲಿ ಮೌಲ್ಯಗಳು ಅನ್ನೋದು ಏನಿದೆ ಅದು ಉಳಿಬೇಕಾದ್ರೆ ನಿಜವಾಗ್ಲೂ ಅಂಗವಿಕಲರಿಂದನೇ ಉಳಿತಾ ಇರೋದು. ಯಾವುದೇ ಒಂದು ಬುದ್ಧಿಮಾಂದ್ಯ ಮಗುನ ನೋಡಿ ಅವನಿಗೆ ಸುಳ್ಳು ಹೇಳಕ್ಕೆ ಬರಲ್ಲ, ಕಳ್ತನ ಮಾಡೋಕ್ಕೆ ಬರಲ್ಲ, ಕಳ್ತನ ಮಾಡಿದ್ರು ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಒಂದು ಶಾಲೆಯಲ್ಲಿ ಹಿಂಗೆ ಬಳ್ಳೂರು ಶಾಲೆಯಲ್ಲಿ ಒಂದು ಮಗು ಒಂದೊಂದು ದಿವಸ ಒಬ್ಬೊಬ್ಬರು ಮಗುನ ಬುಕ್ಸ್ನ ಎತ್ತಿಟ್ಕೊಂಡ್ಬಿಡ್ತಾ ಇತ್ತು, ಕಳ್ತನ ಮಾಡ್ತಾ ಇತ್ತು. ಆಮೇಲೆ ಈ ಥರ ಕಂಪ್ಲೇಂಟ್ ಮಾಡಿದ್ರು ಆಫೀಸ್ಗೆ. ಅವಾಗ ಹೋಗಿ ಚೆಕ್ ಮಾಡಿದ್ರೆ ಎಲ್ಲ ಮಕ್ಕಳಿಗೂ ಪುಸ್ತಕ ಕೊಟ್ಟಿದ್ದಾರೆ, ಆ ಹುಡುಗಿ ಓದಲ್ಲ ಅಂತ ಬುಕ್ಸ್ ಕೊಟ್ಟಿಲ್ಲ. ಸೊ ಆ ಹುಡುಗಿ ಭಾಗ ಯಾವಾಗ ಬುಕ್ಸ್ ಇಲ್ವೋ ಅವಾಗ ಏನಾಯ್ತು, ಅವಳಿಗೂ ನನಗೆ ಬುಕ್ಸ್ ಓದಲಿ ಬಿಡಲಿ ನನ್ನ ಹತ್ರನೂ ಬುಕ್ಸ್ ಇರಬೇಕು ಅನ್ನೋದು ಇರುತ್ತೆ ಅವ್ರಿಗೆ. ಅಟ್ಲೀಸ್ಟ್ ಚಿತ್ರಗಳಾದರೂ ನೋಡ್ತಾರೆ. ಆಮೇಲೆ ಕೊನೆಗೆ ಹೋಗಿ ಆಫೀಸಿಂದ ಅವಳಿಗೂ ಒಂದು ಸೆಟ್ ಬುಕ್ಸ್ ಕೊಟ್ಮೇಲೆ ಆ ಕಳ್ತನ ನಿಂತೋಯ್ತು. ಸೊ ಈ ರೀತಿ
ನಮಗೆ ಒಂದು ಇವಾಗ ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳೆಲ್ಲ ಇದ್ದಾರೆ, ನಿಮಗೆ ಒಂದು ಅವಕಾಶ. ಯಾಕಂದರೆ ನಾವು ಕೈಯಿಂದ ಏನು ಕೊಡಬೇಕಾಗಿಲ್ಲ, ಸರ್ಕಾರದಲ್ಲೇ ಕೂಡ ಇವ್ರಿಗೆ 5% ಅಮೌಂಟ್ನ ರಿಸರ್ವ್ ಆಗಿ ಇಡ್ತಾರೆ. ಆ ಅಮೌಂಟಲ್ಲಿ ಏನು ಬೇಕು ಯಾವ ವ್ಯಕ್ತಿಗೆ ಕಾಮನ್ ಆಗಿ ಇಲ್ಲಿ ಕೊಡೋಕ್ಕೆ ಬರಲ್ಲ. ಈ ಫುಡ್ ಕಿಟ್ಸ್ ಇಂಥವು ಕಾಮನ್ ಆಗಿ ಕೊಡ್ಬೋದು, ಆದರೆ ಒಬ್ಬೊಬ್ರದ್ದು ನೀಡ್ಸ್ ಇರೋದು ಒಂದೊಂದು ಥರ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಏನು ಬೇಕು ಅಂತ ಅದನ್ನು ಗುರುತಿಸ್ಕೊಂಡು ಅದನ್ನು ಈಗ VRWS ಇವ್ರ ಕೆಲಸ ಎಲ್ಲ ನಾವು ಮೊದಲೇ ಮಾಡ್ತಾ ಇದ್ವಿ. ಯಾಕಂದರೆ ನೋಡಿ ಇಲ್ಲೇ ಇದ್ದಾರೆ, ಇವ್ರ ಮಕ್ಕಳು ಊಟ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಮಕ್ಕಳ ಜೊತೆ ಸೇರಿಸಿ ಅವ್ರನ್ನ 1 ವರ್ಷ 2 ವರ್ಷ ಆದಮೇಲೆ ಊಟ ಮಾಡೋದು ಕಲ್ತಿದ್ದ ಅವ್ರ ಮಗು. ಸೊ ಯಾಕಂದರೆ ನಾವು ಎಷ್ಟೇ ಕಲಿಸಿದ್ರು ಕೆಲವ್ರಿಗೆ ಕಲ್ತ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಅಂಥವ್ರಿಗೆ ನಾವು ಜೊತೆಯಲ್ಲಿ ಸೇರಿಸ್ಕೊಂಡಾಗ ಒಂದಲ್ಲ ಒಂದು ಸರಿ ಅವ್ರನ್ನ ನೋಡ್ಬಿಟ್ಟು ಅವ್ರು ಕಲ್ತು ಬಿಡ್ತಾರೆ. ಆಮೇಲೆ ಕಂಬ್ಳಿಪುರ ಅವರ ತಾಯಿ ಬಂದಿದ್ದಾರೆ, ನಿಜವಾಗ್ಲೂ ಅವ್ರು ಗ್ರೇಟು. ಮಗಳಿಗೆ ಮದುವೆ ಮಾಡಿ ಮಗು ಕೂಡ ಇವಾಗ ಆಗಿದೆ. ಆಮೇಲೆ ಅವರು ಎಷ್ಟೋ ಜನ ಈಗ ಚೆನ್ನಾಗಿರೋರ್ಗೆ ಏನಾದ್ರು ಕೇಳಿದ್ರು ಸಹಾಯ ಮಾಡಲ್ಲ. ಇಂಥವರು ಶಾಲೆಗಳಿಗೆ ರ್ಯಾಂಪ್ಸ್ ಕಟ್ಕೊಡಿಸಿದ್ದಾರೆ. ಒಂದು ಶಾಲೆಯಲ್ಲಿ ರ್ಯಾಂಪ್ಸ್ ಜಾರೋ ಥರ ಇತ್ತು. ಆಮೇಲೆ ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಎಲೆಕ್ಷನ್ ಟೈಮಲ್ಲಿ ರ್ಯಾಂಪ್ಸ್ ಕಟ್ತೀರ, ಅದು ಜಾರ ಬಂಡಿ ಥರ ಇರುತ್ತೆ. ಅಟ್ಲೀಸ್ಟ್ ನಮ್ಮಂಥವ್ರಿಗೆ ಯಾರಾದರೂ ಕೇಳಿದ್ರೆ ಎಷ್ಟು ಅಡಿಗೆ ಎಷ್ಟು ಉದ್ದ ಇರಬೇಕು ಹೇಳ್ತೀವಿ. ಆಮೇಲೆ ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಅಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ದಿರ ಆ ರ್ಯಾಂಪ್ಸ್ನ ಕಟ್ಕೊಡೋದೇ ಉಂಟು. ಅದನ್ನು ಸರಿಯಾಗಿ ಮಾಡಿದ್ರೆ ಅದು ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಇದೇ ಥರ ಒಂದು ಶಾಲೆಯಲ್ಲಿ ಆ ರ್ಯಾಂಪ್ಸ್ನ ಒಡ್ಸೋಕ್ಕೆ ಅಂದರೆ ಒಡ್ಸೋಕ್ಕಿಲ್ಲ, ಟೀಚರೇ ಬಿದ್ದರು, ಕಾಲು ಮುರ್ಕೊಂಡ್ರು, ಆಮೇಲೆ ಆ ರ್ಯಾಂಪ್ಸ್ನ ಒಡ್ಸೋಕ್ಕಂದ್ರು. ಸೊ ಈ ರೀತಿ ಸ್ಥಿತಿಗಳನ್ನು ಹಮ್ಕೊಳ್ಳೋದು ಬೇಡ. ಈ ಮೊದಲು ಈ ಕಡೆ ಎಲ್ಲನೂ ಇದು ಮೊಬಿಲಿಟಿ ಇಂಡಿಯಾದವರು ಕೆಲಸ ಮಾಡ್ತಾಯಿದ್ರು. ಆವಾಗ ಅವರು ಪಂಚಾಯತಿಗಳಿಗೆಲ್ಲ ಕೂಡ ರ್ಯಾಂಪ್ಸನ್ನು ಬಳ್ಳೂರು ಪಂಚಾಯತಿಗೆ ರ್ಯಾಂಪ್ಸ್ನ ಅವರೇ ಕಟ್ಕೊಟ್ಟಿದ್ರು. ಸೊ ಈ ಥರ ಇರುತ್ತೆ ಅಂತ. ಆಮೇಲೆ ತಾಲೂಕಲ್ಲೆಲ್ಲ ಧರಣಿ ಮಾಡಿದ್ದಾರೆ, BO ಆಫೀಸಿಗೆ ಬರ್ತೀವಿ, ನಮ್ಮ ಚೇರ್ ಒಳಗಡೆ ಬರೋಕ್ಕಾಗಲ್ಲ ಅಂತ. ಸೊ ಈ ರೀತಿ ಎಲ್ಲ ಕಡೆ ಧರಣಿ ಮಾಡಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಅವ್ರ ಕೈಯಿಂದ ರ್ಯಾಂಪ್ಸನ್ನು ಕಟ್ಸ್ಕೊಟ್ರು. ಆಮೇಲೆ ರೀಸೆಂಟಾಗಿ ನಾನು ಧ್ವಂಸಂದ್ರದಲ್ಲಿ ಈ ಸೈಕ್ಲಿಸ್ಟ್ಸ್ ಇದ್ದಾರೆ, ಸೈಕಲ್ ತುಳಿತಾರೆ, ಅವ್ರಿಗೆ ಒಂದು ದಿನಕ್ಕೆ ಇಷ್ಟು ಕಿಲೋಮೀಟ್ರ್ ತುಳಿದ್ರೆ ಇಷ್ಟು ದುಡ್ಡು ಅಂತ ಯಾವುದೋ ಒಂದು NGO ಸಂಸ್ಥೆ ಹಾಕುತ್ತೆ. ಅಂಥವ್ರನ್ನ ಹಿಡ್ಕೊಂಡು ಒಂದು ಕಮೋಡ್ ಟಾಯ್ಲೆಟನ್ನು ಅಲ್ಲಿ 300, 400, 500 ಮಕ್ಕಳಿದ್ದಾರೆ. ಸೊ ಆ ಮಕ್ಕಳಿಗೆ ಯಾರಾದರೂ ಕೆಳಗಡೆ ಕೂತ್ಕೊಳ್ಳೋಕ್ಕಾಗದೇ ಇರೋ ಮಕ್ಕಳಿದ್ರೆ ಅವ್ರಿಗೆ ರಿಸಸ್ಗೆ ಹೋಗೋಕ್ಕಾಗಲ್ಲ, ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ. ಸೊ ಅಂಥವ್ರ ಕಡೆಯಿಂದ ಲಾಸ್ಟ್ ಇಯರು 2 ಲಕ್ಷ ರೂಪಾಯಲ್ಲಿ ಒಂದು ಟಾಯ್ಲೆಟನ್ನು ಕಟ್ಸ್ಕೊಟ್ಟಿದ್ದೀನಿ. ಸಬ್ಮಂಗ್ಲ ಪಂಚಾಯತಿಯಲ್ಲೂ ಶಾಲೆಯಲ್ಲಿ ಕೂಡ ಒಂದು ಆ ಕಮೋಡ್ ಟಾಯ್ಲೆಟನ್ನು ಕಟ್ಸ್ಕೊಟ್ಟಿದ್ವಿ. ಅಂದರೆ ವೀಲ್ ಚೇರೇ ಒಳಗಡೆ ಹೋಗಬೇಕು, ಅವ್ನು ಇನ್ನೊಬ್ಬರ ಸಹಾಯವನ್ನು ಪಡ್ಕೊಳ್ಳೋಂಗಿಲ್ಲ. ಸೊ ಆ ರೀತಿ ಅವ್ರಿಗೆ ಏನೇನು ಅಕಾಮಿಡೇಷನ್ ಬೇಕೋ ಅದನ್ನು ಕೊಡಿಸ್ಕೊಟ್ರೆ ಖಂಡಿತ ಅವರು ನಮ್ಗೆ ಯಾರಿಗೂ ಕೂಡ ಹೊರೆ ಆಗಲ್ಲ, ಕಾಯಲ್ಲ. ಅವ್ರ ಪಾಡ್ಗೆ ಅವ್ರ ಕೆಲಸನ ಮಾಡ್ಕೊಳ್ತಾರೆ. ಮೈಸಂದ್ರ ಗ್ರಾಮ ಪಂಚಾಯತಿಗೆ ಬ್ಯಾಂಕ್ ಇದೆ. ಸೊ ಬ್ಯಾಂಕಲ್ಲಿ ಏನಾದರೂ ಸಮಸ್ಯೆ ಆಗ್ತಿದೆಯಾ, ನಿಮಗೆ ಆದಂತಹ ಏನು ಸಪ್ರೇಟ್ ಕೌಂಟರ್ಸ್ ಆಗಿರ್ಬೋದು. ಹಾಗೆ ಮೇಡಮ್ ಹೇಳ್ತಾ ಇದ್ರು, ಸೊ ಅಂಗಡಿಗಳನ್ನು ಮಾಡಲಿಕ್ಕೋಸ್ಕರವಾಗಿ ಸಹ PMEGP ಎಂಬ ಒಂದು ಯೋಜನೆ ಇದೆ. ಸೊ ಆ ಯೋಜನೆ ಅಡಿಯಲ್ಲೂ ಸಹ 50% ಅಷ್ಟು ಸಬ್ಸಿಡಿ ಅಡಿಯಲ್ಲಿ ನಿಮಗೆ ಮಿಷಿನ್ಗಳನ್ನು, ಜೆರಾಕ್ಸ್ ಮಿಷಿನ್ಸ್ ಹಾಕಿರ್ಬೋದು, ಅಥವಾ ಜೆರಾಕ್ಸ್ ಮಿಷಿನ್ಸನ್ನು ಹಾಕ್ಕೊಂಡು ಒಂದು ಸ್ವಂತ ಅಂಗಡಿಗಳನ್ನು ಮಾಡಲಿಕ್ಕೂ ಸಹ ಸಬ್ಸಿಡಿ ಅಂಡರ್ಸಲ್ಲಿ ನಿಮಗೆ 50% ಸಬ್ಸಿಡಿ ಅಡಿಯಲ್ಲಿ ಸಹ ಲೋನನ್ನು ಸಹ ಮಾಡಿಕೊಡುವಂಥದ್ದು. ಮತ್ತು ಹಾಗೆ ಪ್ರತಿಯೊಬ್ಬರು ಸಹ ಒಂದು ಸಣ್ಣ ಒಂದು ಅಂಗಡಿಗಳನ್ನು ಮಾಡಲಿಕ್ಕೂ ಸಹ ನಿಮಗೆ 10,000ದಿಂದ 50,000ವರೆಗೂ ಸಹ MSME ಯೋಜನೆ ಆಗಿರ್ಬೋದು, PM ಸ್ವಾನಿಧಿ ಯೋಜನೆ ಆಗಿರ್ಬೋದು. ಸೊ ಆ ಯೋಜನೆ ಅಡಿಯಲ್ಲೂ ಸಹ ನಿಮಗೆ ಸಾಲ ಸೌಲಭ್ಯ ಸಹ ಸಿಗುತ್ತೆ. ಆಕೆ ಒಂದು ವೇಳೆ ಡಿಸೇಬಲ್ಸ್ ಇರುವಂಥವರು ಬ್ಯಾಂಕಿಗೆ ಹೋಗಿ ಪೆನ್ಷನ್ ಬರುವಂಥ ಹಣವನ್ನು ಸಹ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೂ ಸಂದರ್ಭದಲ್ಲೂ ಸಹ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸುವಾಗ ಅವರೇ ಸಹ ಒಂದು ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಅವ್ರು ಏನು ಮಾಡ್ತಾರೆ, ನಿಮ್ಮ ಪೆನ್ಷನ್ ಹಣವನ್ನು ಸಹ ನಿಮಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾರೆ. ಹಾಗೆ NRLM ವತಿಯಿಂದನೂ ಸಹ BC ಅಂತ ಹೇಳಿದ್ದಾರೆ. ಸೊ ಹಾಗೆ ಬ್ಯಾಂಕ್ BC ಸಹ ವರ್ಕ್ ಮಾಡ್ತಿದ್ದಾರೆ. ಸೊ ನಿಮಗೂ ಸಹ ಏನು ಅಂತಂದರೆ, ನೀವು ಬರಲಿಕ್ಕಾಗೋ ಸಂದರ್ಭದಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ನಿಮಗೆ ಮನೆ ಬಾಗಿಲಿಗೆ ಬಂದು ಹಣವನ್ನು ಹಾಕ್ಲಿಕ್ಕಾಗಲಿ ಅಥವಾ ಡ್ರಾ ಮಾಡಲಿಕ್ಕಾಗಲಿ ಸಹ ವ್ಯವಸ್ಥೆ ಬ್ಯಾಂಕಿನಲ್ಲಿ ಸಹ ಸೌಲಭ್ಯವಿದೆ. ಮತ್ತು ಹಾಗೆ ಅದ್ರ ಜೊತೆಗೆ ಇನ್ಶೂರೆನ್ಸ್ ಸಹ ಒಂದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಇನ್ಶೂರೆನ್ಸನ್ನು ಸಹ ಕಡ್ಡಾಯವಾಗಿ ಮಾಡಿಕೊಡಿ ಅಂತ ಹೇಳಿ ಒಂದು ನಮ್ಮ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಸಹ ಒಂದು ಅಭಿಯಾನ ನಡೀತಾ ಇದೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಏನು ಅಂತಂದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಸೊ ಈ ಯೋಜನೆ ಅಡಿಯಲ್ಲಿ 18ರಿಂದ 70 ವರ್ಷದ ಒಳಗಡೆ ಇರುವಂಥವರು ವರ್ಷಕ್ಕೆ ಒಂದ್ಸಲ 20 ರೂಪಾಯಿ ಕಟ್ಟಾಗುತ್ತೆ. ಸೊ ದಯಮಾಡಿ ಇನ್ಶೂರೆನ್ಸನ್ನು ತೆಗೆದುಕೊಳ್ಬೇಕಾದ್ರೆ ಡಿಸೇಬಲ್ಸ್ ಎಸ್ಪೆಷಲಿ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿ ಬ್ಯಾಂಕಿಗೆ ತಿಳಿಸಿದ್ರೆ ಅಷ್ಟು ಪರ್ಸೆಂಟೇಜ್ ವೈಸು
ಸೊ ಅದನ್ನು ಎಂಟ್ರಿ ಮಾಡಿಸಿ ನಿಮಗೆ ಸುರಕ್ಷಾ ಇನ್ಸೂರೆನ್ಸನ್ನ ಮಾಡಿಕೊಳ್ತಾರೆ. ಅದ್ರ ಜೊತೆಗೆ ವರ್ಷಕ್ಕೊಂದ್ಸಲ 20 ರೂಪಾಯಿ ಕಟ್ಟಾಗುತ್ತೆ. ಏನಾದರೂ ಆ ವ್ಯಕ್ತಿ ಏನಾದರೂ ಡೆತ್ ಆದರೆ ಆಕ್ಸಿಡೆಂಟಲ್ ಅಪಘಾತದಲ್ಲಿ ನಾಮಿನಿ ಆಗಿರ್ತಾರೆ ಅಂಥವರಿಗೆ 2 ಲಕ್ಷದವರೆಗೂ ಸಹ ಇನ್ಸೂರೆನ್ಸ್ ಕವರ್ ಆಗುತ್ತೆ. ಸೊ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಸೊ ಇದು 18 ರಿಂದ 50 ವರ್ಷದ ಒಳಗಡೆ ಇರುವಂಥವ್ರು. ಈ ಯೋಜನೆ ಅಡಿಯಲ್ಲೂ ಸಹ ವರ್ಷಕ್ಕೊಂದ್ಸಲ 436 ರೂಪಾಯಿ ಕಟ್ಟಾಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ಏನಾದರೂ ನಾರ್ಮಲ್ ಡೆತ್ ಆದರೆ ಸೊ ಆ ವ್ಯಕ್ತಿಯ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಇನ್ಸೂರೆನ್ಸ್ ಕವರ್ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಬ್ಯಾಂಕಲ್ಲಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಬುಕ್ ತೊಗೊಂಡೋದ್ರೆ ಆಟೋಮೆಟಿಕ್ ಇನ್ಸೂರೆನ್ಸ್ ಕವರೇಜ್ನ ಮಾಡಿಕೊಡ್ತಾರೆ. ಸೊ ದಯವಿಟ್ಟು ಅದನ್ನು ಸೌಲಭ್ಯವನ್ನು ಪಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೊಂದು ವೇಳೆ ಲೋನಿನ ವ್ಯವಸ್ಥೆ ಬೇಕಿದ್ರೆ ಖಂಡಿತವಾಗಿ ನಿಮ್ಮಲ್ಲಿರುವಂತಹ VRWದವರಿಗೆ ತಿಳಿಸಿ, ಅಂಥವರಿಗೆ ಆ ಸೌಲಭ್ಯನೂ ಸಹ ಮಾಡಿಕೊಡ್ತೀವಿ. ಹಾಗೆ ಆಧಾರ್ ಯೋಜನೆ, ನಿಮ್ಮ ಒಂದು ಸ್ಕೀಮ್ ಅಡಿಯಲ್ಲಿ ಬರುವಂತಹ ಆಧಾರ್ ಯೋಜನೆ ಅಡಿಯಲ್ಲೂ ಸಹ ನಿಮಗೆ 50% ಅಷ್ಟು ಸಬ್ಸಿಡಿ ಇದೆ. ಸೊ ಈಗ ತಾನೇ ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲನೂ ತಗೊಳ್ತಿದ್ದಾರೆ. ಸೊ ಅದು DC ಆಫೀಸ್ಗೆ ಹೋಗಿದೆ. ಈಗ DC ಆಫೀಸಿಂದ ಕನ್ಫರ್ಮೇಷನ್ ಆದ ತಕ್ಷಣ ಅದೇನು ಸಬ್ಸಿಡಿ ಇದೆಯೋ ಆ ಸಬ್ಸಿಡಿನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸಹ ಮೇಲಧಿಕಾರಿಗಳಿಂದನೂ ಸಹ ತಿಳಿಸಿದ್ದಾರೆ. ಸೊ ಇಷ್ಟು ಕಮ್ಮಿ ಸಮಯ ಇರೋದ್ರಿಂದ ಇಷ್ಟೊತ್ತರೆಗೂ ಓಕೆ BC ವೇಕೆನ್ಸಿ ಸಹ ಒಂದು ನಮ್ಮ ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕಲ್ಲೂ ಸಹ ವೇಕೆನ್ಸಿ ಖಾಲಿದೆ. ಸೊ ಯಾರಿಗಾದ್ರೂ ಒಂದು ವೇಳೆ ಬ್ಯಾಂಕ್ ಸೆಕ್ಕಿ ಅಂತ ಹೇಳಿ ಕರಿತೇವೆ, ಅಥವಾ ಅವರನ್ನು ಒಂದು ವೇಳೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಅದಕ್ಕೂ ಸಹ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ನಾನು ವರ್ಗ ಒಂದರಲ್ಲಿ ವಿಶೇಷ ಜನರ ಬಂಧುಗಳಿಗೆ ಸರ್ಕಾರ 5% ಮಿಸ್ ಇಡಬೇಕಂತ ನಮಗೆ ಒಂದು ಪಂಚಾಯತಿಯಲ್ಲಿ ಒಂದು ಇದಿರುತ್ತೆ. ಆ ವರ್ಗ ಒಂದರಲ್ಲಿ ಯಾವ ರೀತಿ ನಮಗೆ ಹಣ ಬರುತ್ತೆ ಅಂತ ಹೇಳಿದ್ರೆ ಇದು ತಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ತೆರಿಗೆದಾರರು ತೆರಿಗೆ ಅಂತ ಹೇಳಿದ್ರೆ ಈಗ ನಮ್ಮ ಮನೆ, ನಮ್ಮ ವ್ಯಾಪ್ತಿಯಲ್ಲಿ ಕಟ್ಟಿದ ಫ್ಯಾಕ್ಟ್ರಿಗಳಿರ್ಬೋದು, ಲೇಔಟ್ಗಳಾಗ್ಬೋದು, ಅವರು ಕಟ್ತಕ್ಕಂಥ ಒಂದು ತೆರಿಗೆ ದುಡ್ಡಲ್ಲಿ 5% ತಮಗೆ ನೀಡ್ತಾ ಇರ್ತಾರೆ. ಯಾವುದೇ ರೀತಿಯ ಸರ್ಕಾರದಿಂದ ಅನುದಾನ ಬರೋದಿಲ್ಲ. ಇದು ವಿಶೇಷವಾಗಿ ಆ ತೆರಿಗೆದಾರರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸೋಣ. ಎಲ್ಲರೂ ಜೋರಾಗಿ ಒಂದ್ಸರಿ ಚಪ್ಪಳ ತರಬೇಕು ಅಲ್ವಾ? ಕೊಡ್ತಾ ಇರೋದು ಯಾರು? ಈಗ ನಮ್ಮ ಹಳ್ಳಿಗಳಿರ್ತಕ್ಕಂಥ ಮನೆಗಳವರು, ಲೇಔಟ್ಗಳವರು ಎಲ್ಲ ಅವ್ರ ದುಡ್ಡಲ್ಲೇ ಕೊಡ್ತಾ ಇರೋದು. ಇದು ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಬೇಕು. ಈ ಒಂದು 2 ಮಾತನ್ನು ಮುಗಿಸಿ ಎಲ್ರಿಗೂ ವೇದಿಕೆ ಇರ್ತಕ್ಕಂಥ ಹಾಗೂ ತಮಗೆಲ್ಲ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಹುಡುಕಿ ಕೆಲಸ ಮಾಡ್ತಾರೆ. 7 ಹಳ್ಳಿಗೆ ಹೋಗಿ ಯಾರಾದರೂ ಅಂಗವಿಕಲರಿದ್ದರೆ ಇದು ಅವ್ರನ್ನ ಪರಿಚಯ ಮಾಡಿಕೊಂಡು ಅಲ್ಲಿ ಅವ್ರಿಗೆ BD-ID ಕಾರ್ಡ್ನ ಎಲ್ಲ ಪಂಚಾಯತ್ ಮೆಂಬರ್ಗಳಿಗೂ ಇಂಪಾರ್ಟ್ ಮಾಡ್ತಾರೆ. ಯಾರಾದರೂ ಇದ್ರೆ ಹೇಳಿ ಅಂತ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗೂ ಅನೇಕ ಅನುಕೂಲಗಳಿದೆ ವಿಕಲಚೇತನರಿಗೆ, ವಿಶೇಷಚೇತನರಿಗೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಗೂ ಹಾಗೂ ಎಲ್ಲ ನನ್ನ ಸಹೋದರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಏನಿದ್ದಾರೆ ಅವರೆಲ್ಲರೂ ಯಾವುದೇ ರೀತಿಯ ನೋವುಗಳನ್ನು ಅನುಭವಿಸಬಾರ್ದು. ಯಾಕೆಂದರೆ ಈ ದಿನ ತುಂಬ ದೇಶ ಮುಂದುವರೆದಿದೆ. ಪ್ರತಿಯೊಬ್ಬರಿಗೂ ಗೌರವ ಸಿಗಬೇಕಾಗಿದೆ. ಪ್ರತಿಯೊಬ್ಬರು ನೀವ್ಯಾರು ನಿರ್ದೋಷಿಗಳಲ್ಲ. ನಿಮಗೆ ಈ ಕರ್ಮ ಅಲ್ಲ, ಭಗವಂತ ಯಾವುದೋ ಒಂದು ರೀತಿ ಒಳ್ಳೆ ಸೃಷ್ಟಿ ಮಾಡಿರ್ತಾನೆ. ಅದನ್ನ ಎಲ್ಲರೂ ನೆರವೇರಿಸ್ಕೋಬೇಕು. ನೋವು ಪಡಬಾರ್ದು, ಕೊರಗಬಾರ್ದು. ಕೊರಗೆ ಆದ್ರಿಂದ ನಾವು ತುಂಬ ಇನ್ನೂ ಅನಾನುಕೂಲಕ್ಕೆ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ನಿಮ್ಗೆ ಏನೇ ತೊಂದರೆ ಬಂದರು, ಎಂತೆಂಥ ಸಾಧನೆ ಮಾಡಿದ್ದಾರೆ, ಕೈ ಕಾಲಿಲ್ಲದೆ ಅಂತವರು ಈಜಿನಲ್ಲಿ ಈಜುಪಟುಗಳಾಗಿದ್ದಾರೆ, ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ದಾರೆ. ಅಂಗವಿಕಲತೆ ನಮ್ಮ ದೌರ್ಬಲ್ಯ ಅಲ್ಲ. ಅದು ಖಂಡಿತ ನೀವೆಲ್ಲ ಯೋಚನೆ ಮಾಡಿ. ತುಂಬಾ ಜನ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಏನೇ ಕಾರ್ಯಕ್ರಮ ತೊಂದರೆ ಆಗಲಿ ನಾವೆಲ್ಲ ಸಹಪಾಠಿಗಳು ಇರ್ತೀವಿ. ನಮ್ಮ ಪಂಚಾಯತ್ ವಸ್ತಿಯಿಂದ ಏನಾದರೂ ಬೇಕಂದ್ರೆ ನಾವು ಮಾಡಿಕೊಡ್ತೀವಿ ಅನುಕೂಲ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನೇ ಕಷ್ಟ ಸುಖ ಬಂದರೂ ಪಂಚಾಯತ್ ಇರುತ್ತೆ. ದಯವಿಟ್ಟು ನಮ್ಮ ಕಡೆ ಏನು ಸಹಕಾರ ಬೇಕಾದ್ರೂ ನಾವು ಮಾಡಿಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದೆ ಒಳ್ಳೆ ಕೆಲಸ ಆಗಲಿ. ನಮ್ಮ ಏನಿದ್ದಾರೆ ಅಂಜನ್ ಕುಮಾರ್ ಅವರು ತುಂಬಾ ಕಾಳಜಿ ವಹಿಸ್ಕೊಂಡು ನಮ್ಮಲ್ಲಿ 60 ಜನ ಇದ್ರು, 70 ಜನ ಇದ್ರು. ನಾನು ಒಂದೇ ಮಾತು ಹೇಳಿದೆ, ಎಷ್ಟು ಜನ ಇದ್ರು ಅವರೆಲ್ಲ ಕರೆಸಿ ಅವ್ರಿಗೆ ಅನುಕೂಲ ಮಾಡಿಕೊಡಿ. ನಮ್ಮ ಪಂಚಾಯತ್ ವಸ್ತಿಯಿಂದ ಏನಾದರೂ ಒಳ್ಳೆ ಕೆಲಸಗಳು ಮಾಡೋಣ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಏನೇ ಕೆಲಸ ಕಾರ್ಯಗಳಿದ್ರು, ನಿಮ್ಗೆ ಏನೇ ತೊಂದರೆ ಆದ್ರೂ, ಸಣ್ಣ ಪುಟ್ಟ ಏನೋ ಸಹಾಯ ಬೇಕಾದ್ರೂ ನಮ್ಮ ಪಂಚಾಯತ್ ಕಡೆಯಿಂದ ಮಾಡ್ಕೊಡ್ತೀವಿ. ಅದಕ್ಕೆ ಸಹಕಾರ ಕೊಡ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮಗೆ. ನಮ್ಮ ಅಪ್ಪಿಗೌಡರು, ಹಾಗೆ ನಮ್ಮ ಹರೀಶ್ ಗೌಡರು, ಅಣ್ಣಯ್ಯನವರು, ತುಂಬಾ ಸಂಸ್ಕೃತಿ ಅವರು, ಇನ್ನು ಸುಮಾರು ಜನ ಬಂದಿಲ್ಲ, ಆದ್ರೂ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ. ಪಂಚಾಯತ್ ವ್ಯವಸ್ಥೆಯಿಂದ ಒಳ್ಳೆ ಕೆಲಸಗಳಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೆ ಅನುಕೂಲ ಬರಲಿ. ಅದೇ ರೀತಿ ಏನ್ ಕಾಸು ಕೊಡೋಣ ಅಂತ ಡಿಸೈಡ್ ಮಾಡಿದ್ರು, ಕಾಸು ಕೊಟ್ಟರೆ ಇರುತ್ತೆ ಹೋಗುತ್ತೆ, ಅದು ಬೇಡ. ಏನಾದ್ರೂ ಒಂದು ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು
ಪಂಚಾಯತ್ ಕಡೆಯಿಂದ ಒಂದು ಕಿಟ್ ಮಾಡಿದ್ದೀವಿ, ರೇಷನ್ ಕಿಟ್ ಅಂತ ಮಾಡ್ಕೊಂಡಿದ್ವಿ. ನಮ್ಮ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಿದ್ದೀವಿ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಸೈಕಲ್ಸ್ ಇದೆ, ತುಂಬ ಉಪಕರಣಗಳಿದೆ, ಯೂಸ್ ಮಾಡ್ಕೊಳ್ಳೋಣ. ಒಳ್ಳೊಳ್ಳೆ ಕೆಲಸಗಳು ಮಾಡೋಣ, ಕೈ ಜೋಡಿಸಿ. ನಮ್ಮ ಸುರೇಶ್ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ನಮ್ಮ ಹುಡುಗ ಇವರೆಲ್ಲರೂ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಕೊಡಿ. ನಿಮ್ಗೆ ಏನೇ ಬೇಕಾದ್ರೂ ನಾವು ನಿಮ್ಮ ಜೊತೆಲಿ ಇದ್ದು ಕೈ ಜೋಡಿಸ್ಕೊಂಡು ಮುಂದುವರಿಯೋಣ. ಬೇಕಾದ್ರೆ ಅಂಜನ್ ಕುಮಾರ್ನ ದಯವಿಟ್ಟು ಅವ್ರನ್ನ ಕೇಳ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿಕೊಡ್ತಾರೆ. ಇದೇ ಇಷ್ಟೊತ್ತು ತುಂಬ ಸಹಕಾರ ಕೊಟ್ಟಿದ್ದೀರಾ. ಇದೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರಲಿ, ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಲಿ. ನಮ್ಮ ಕಡೆಯಿಂದ ಏನು ಬೇಕಾದ್ರೆ ಸಪೋರ್ಟ್ ಮಾಡಿಕೊಡ್ತೀವಿ. ಇಷ್ಟೇ ನನ್ನ ಮಾತು ಮುಗಿಸ್ತೇನೆ. ಪಂಚಾಯತ್ ವತಿಯಿಂದ ಎಲ್ಲ ವಿಷಯ ಚೇತನರು ಸಹ ನಮ್ಗೆ ತುಂಬ ಸಹಕಾರ ಮಾಡ್ತಾರೆ. ಏನೇ ಕೆಲಸ ಮಾಡಬೇಕಂದ್ರೂ ನಾವು ಏನೇ ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ಅವರು ಸಹ ನಮ್ಮ ಪಂಚಾಯತ್ ವತಿಯಿಂದ ಲ್ಯಾಪ್ಟಾಪ್ ಸಹ ಕೊಡಿಸಿದ್ದಾರೆ. ನಿಮ್ಮ ಕೈಯಲ್ಲಿ ಯಾರು ತುಂಬ ಸೀನಿಯರ್ ಇದ್ದಾರೆ, ಬರೋಕ್ಕಾಗೋದಿಲ್ಲ ಅಂಥವ್ರಿಗೆ ನಾವು ಮನೆಗೆ ಬಂದು ಅಪ್ಲಿಕೇಶನ್ ಸಹ ಹಾಕ್ಸ್ಕೊಡ್ತೀವಿ. ನಿಮಗೆ 75% ಒಳಗಡೆ ಇದ್ದು ದೈಹಿಕ ವಿಕಲಚೇತನರಾಗಿದ್ದರೆ ಟೈಲರಿಂಗ್ ಮಿಷಿನ್ ಸಹ ಸಿಗುತ್ತೆ. ತುಂಬ ಸ್ಕೀಮ್ಸ್ ಇದೆ ಹಲವಾರು, ನಿಮಗೂ ಸಹ ಗೊತ್ತಿದೆ. ಏನಾದರೂ ಗೊತ್ತಿಲ್ಲ ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಇದೆ, ನಮ್ಮನ್ನು ಕೇಳ್ಕೊಬೋದು. ಏನಾದರೂ ನಿಮ್ಗೆ ಸಮಸ್ಯೆ ಇದ್ದರೆ ಹೇಳ್ಕೊಳ್ಳಿ. ಕಂಪ್ನಿಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವು ಬಂದಿರೋ ಉದ್ದೇಶ ಏನು ಅಂತಂದರೆ, ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸ್ವಚ್ಛವಾಗಿ ಇರಿಸ್ಕೊಳ್ಳೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವಾಗಿ ನಮ್ಮ ಟೀಮ್ ಇದೆ. ನಾವು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸನ್ನು ಕೊಡ್ತೀವಿ. ಹಾಗೂ ಈ ಸಂದರ್ಭದಲ್ಲಿ ನಾನು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಮತ್ತು ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದು ಏನು ಅಂತಂದರೆ, ನಿಮ್ಮ ಸಹಕಾರ ನಮಗೆ ಈ ವಿಷಯದಲ್ಲಿ ತುಂಬ ಮುಖ್ಯ ಆಗಿದೆ. ಏಕೆಂದರೆ ನಾನು ಈಗ ತಾನೇ ಈ ಘಟಕಕ್ಕೆ ಹೋಗಿ ಬಂದೆ. ಘಟಕದ ಹಿಂದೆ ತುಂಬ ಕಸ ಎಲ್ಲ ಸುಡ್ತಾ ಇದ್ದಾರೆ, ತುಂಬ ಕಸನೆಲ್ಲ ಡಂಪ್ ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಸರ್, ನೆಕ್ಸ್ಟು ಈ ಪ್ಲಾಸ್ಟಿಕ್ನೆಲ್ಲ ನಾವು ಯೂಸ್ ಮಾಡೋದು ಬೇಡ ಅಂತ. ಯಾಕೆಂದರೆ ಈ ಪ್ಲಾಸ್ಟಿಕ್ಕು ನಮ್ಮ ದೇಹಕ್ಕೆ ಸೇರ್ತಾ ಇದೆ, ಮೈಕ್ರೋ ಪ್ಲಾಸ್ಟಿಕ್ಸು ಅಂತ. ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಅಂಶಗಳು ನಮ್ಮ ದೇಹಕ್ಕೆ ಸೇರಿಸ್ಬಿಟ್ಟು ಕ್ಯಾನ್ಸರ್ ಅಂತ ಮಾರಕ ರೋಗಗಳು ಬರ್ತಾ ಇದೆ. ಸೊ ಈ ಪ್ಲಾಸ್ಟಿಕ್ನ ದೂರ ಇರೋಣ. ಯಾಕೆಂದರೆ ಇವರೆಲ್ಲ ಚೆನ್ನಾಗಿದ್ರೆ ನೀವೆಲ್ಲರೂ ಚೆನ್ನಾಗಿರ್ತೀರ, ಹೌದಲ್ವಾ? ನಿಮಗೆ ಇಂಥ ಪ್ರತಿನಿಧಿಗಳು ಸಿಕ್ಕಿರೋದಕ್ಕೆ ನನಗಂತೂ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಇಂಥ ಒಳ್ಳೆ ಪ್ರೋಗ್ರಾಮ್ನ ಇಷ್ಟೊಂದು ಎಲ್ಲ ಜನ ಫಲಾನುಭವಿಗಳನ್ನ ಸೇರಿಸ್ಬಿಟ್ಟು ಮಾಡ್ತಾ ಇದ್ದಾರೆ ಅಂದರೆ ಇದು ತುಂಬ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ, ಹೌದಲ್ವಾ? ಇವ್ರಿಗೆ ನಾವೆಲ್ಲರ ಕಡೆಯಿಂದ, ನಿಮ್ಮೆಲ್ಲರ ಕಡೆಯಿಂದ ದೊಡ್ಡ ಚಪ್ಪಾಳೆ ತಟ್ಟೋಣ. ಹಾಗೆ ಪ್ಲಾಸ್ಟಿಕ್ ಯೂಸ್ ಮಾಡದೇ ಇರೋಣ, ಆಯ್ತಾ? ನಾವು ನಮ್ಮ ಮನೇಲಿ ಕಸನ ಹಸಿ ಕಸ ಮತ್ತೆ ಒಣ ಕಸ ಅಂತ ಬೇರ್ಪಡಿಸೋಣ. ನಿಮ್ಗೆ ಆಲ್ರೆಡಿ ಈಗ ಕಲೆಕ್ಷನ್ ವೆಹಿಕಲ್ ಬರ್ತಾ ಇದೆ. ಕಸನ ತಗೊಂಡು ಹೋಗೋಕ್ಕೆ ಗ್ರಾಮ ಪಂಚಾಯತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಆ ಗಾಡಿಗೆ ನಾವು ಎಲ್ಲ ಕಸನ ಕೊಡೋಣ. ನಮ್ದು ಅಂದ್ರೆ ಹಸಿ ಕಸನ ಮತ್ತೆ ಒಣ ಕಸನ ಬೇರ್ಪಡಿಸಿ ಕೊಡೋಣ. ಎರಡು ಮಿಕ್ಸ್ ಮಾಡಿಬಿಟ್ರೆ ಅದು ನಮ್ಗೇನು ಉಪಯೋಗ ಬರಲ್ಲ. ಅಂದ್ರೆ ಅದರಿಂದ ಹಾನಿಕಾರಕ, ಅಂದ್ರೆ ನಮ್ಮ ಪ್ರಾಣಿಗಳಿಗೆ ಆಗಲಿ ಅಥವಾ ನಾವಿರುವಂಥ ಪರಿಸರಕ್ಕೇನೆ ಹಾನಿಕಾರಕ. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋಣ. ನಮ್ಮ ಟೀಮ್ ಇದೆ, ನಮ್ಮ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ದಿನೇಶ್ ಅವರು ಇದ್ದಾರೆ, ಹಾಗೆ ನಮ್ಮ ಸೂಪರ್ವೈಸರ್ಸ್ ರವಿ ಅವರೆಲ್ಲ ಇದ್ದಾರೆ. ಸೊ ಅವರೆಲ್ಲ ನಿಮ್ಮ ಮನೆಗಳಿಗೆ ಬಂದು ನೆಕ್ಸ್ಟ್ ಬರೋ ದಿನಗಳಲ್ಲಿ ನಿಮಗೆ ಅವೇರ್ನೆಸ್ ಕೊಡ್ತಾರೆ, ಹೇಗೆ ಅದನ್ನ ಬೇರ್ಪಡಿಸಿ ಕಲೆಕ್ಷನ್ ವೆಹಿಕಲ್ಗೆ ಕೊಡಬೇಕು ಅಂತ. ಸೊ ಇದೆಲ್ಲ ಮಾಡಿದ್ರೆ ಈ ಘಟಕದ ಹಿಂದೆ ಕಸ ಎಲ್ಲ ಡಂಪ್ ಆಗಿ ಸುಡ್ತಾ ಇರೋದನ್ನ ನಾವು ನಿಲ್ಲಿಸಿದ್ರೆ ಏನಾಗುತ್ತೆ, ನಾವೆಲ್ಲರೂ ಆರೋಗ್ಯವಂತರಾಗಿರ್ಬೋದು, ಇವರೆಲ್ಲರೂ ಆರೋಗ್ಯವಂತರಾಗಿದ್ರೆ ನೀವು ಚೆನ್ನಾಗಿರ್ಬೋದು. ಸೊ ನೆಕ್ಸ್ಟ್ ಗಾಂಧಿ ಗ್ರಾಮ ಪುರಸ್ಕಾರನೂ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿಗೆ ತಂದು ಕೊಡ್ಬೋದು, ಹೌದಲ್ವಾ? ಸೊ ನೆಕ್ಸ್ಟ್ ಇದೇ ತರ ಪ್ರೋಗ್ರಾಮ್ ಮಾಡೋಣ, ಗಾಂಧಿ ಗ್ರಾಮ ಪುರಸ್ಕಾರ ತಗೊಳ್ಳೋಣ. ಎಲ್ಲರೂ ಮಂಜುನಾಥ್ ಸರ್ನ ಅಭಿನಂದಿಸೋಣ. Set
ಅಂಗವಿಕಲ ವಿಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಯಸಂದ್ರ ಗ್ರಾಮ ಪಂಚಾಯತಿ ವಸತಿಯಿಂದ ಈ ದಿನ ವಿಶೇಷವಾದ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಂಥ ನಮ್ಮ ಎಲ್ಲ ಸದಸ್ಯರುಗಳಿಗೂ ಅಧ್ಯಕ್ಷರುಗಳಿಗೂ ನಮ್ಮಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಸ್ಥಳೀಯ ವೃಂದದವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಫುಡ್ ಕಿಟ್ಟನ್ನು ಕೊಟ್ಟು ಹೊಲಿಗೆ ಯಂತ್ರ ಹಾಗೆ ನಮಗೆ ಮಕ್ಕಳಿಗೆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವುಗಳನ್ನು ವಿತರಣೆ ಮಾಡಿದ್ವಿ. ಊಟದ ವ್ಯವಸ್ಥೆ ಮಾಡಿದ್ವಿ. ಈ ಗ್ರಾಮ ಪಂಚಾಯತಿ ವಸತಿಯಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಂಥ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಸದಸ್ಯರುಗಳಿಗೂ ನಮಗೆ ಸಹಕಾರ ನೀಡಿದಂತಹ ನಮ್ಮ ಎಲ್ಲ ಸದಸ್ಯರಿಗೂ ಅಪ್ಪಿಗೌಡರು ತುಂಬ ಸಹಕಾರ ಪಟ್ಟಿದ್ದಾರೆ ಇದಕ್ಕೆ. ಹಾಗೆ ನಮಗೆ ಅಂಜನ್ ಕುಮಾರ್ ಅವರು, ನಮ್ಮ ಅಶೋಕ್ ಮಹಾರಾಜರವರು, ಅದೇ ರೀತಿ ಸುಬ್ರಹ್ಮಣ್ಯ ಅವರು, ನಮ್ಮ ಹರೀಶ್ ರವರು, ಸರಸ್ವತಿ ಅವರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ನಮ್ಮ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 75 ಜನ ಫಲಾನುಭವಿಗಳಿಗೆ ಈ ದಿನ ಫುಡ್ ಕಿಟ್ಟನ್ನು ವಿತರಣೆ ಮಾಡಿದ್ವಿ. ಹೊಲಿಗೆ ಯಂತ್ರ, ಸೈಕಲ್ಗಳು, ವೀಲ್ ಚೇರ್ಗಳನ್ನು ಕೊಟ್ಟಿದ್ವಿ. ಅವ್ರಿಗೆಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಅಭಿವೃದ್ಧಿ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಚೇತನ ಕಾರ್ಯಕ್ರಮವಾಗಿ ನೆರವೇರಿದ್ದು ಯಶಸ್ವಿಗೊಳಿಸಿದ್ದು. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ವಿಶೇಷ ಚೇತನರ 5% ವರ್ಗ 1ರಲ್ಲಿ 5% ಹಣವನ್ನು ಎಲ್ಲ ಗ್ರಾಮಗಳಿಗೆ ರಸ್ತೆ ಮತ್ತು ಖರೀದಿ ಇದು ಮಾಡಿ, ಮಿಕ್ಕಿದ 5% ಹಣವನ್ನು 20% SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರ್ತಾರೆ. 5% ಹಣವನ್ನು ವಿಶೇಷ ಚೇತನರಿಗೆ ಇಟ್ಟಿರ್ತಾರೆ. ಈ ವಿಶೇಷ ಚೇತನರಿಗೆ ಹಣ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗಲ್ಲ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಫುಡ್ ಕಿಟ್, ಎಣ್ಣೆ ಪ್ಯಾಕೆಟು, ಅಕ್ಕಿ ಈ ಥರ ಕೊಡೋದ್ರಿಂದ ಬೇಳೆಕಾಳು, ಎಣ್ಣೆ, ಮೈದಾ ಹಿಟ್ಟು, ಸೋಪು, ಮನೆಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಈ ವಿಶೇಷ ಚೇತನರಿಗೆ ಇನ್ನೂ ಅನೇಕ ಅನುಕೂಲಗಳಿದೆ. ಅವರಿಗೆ ಈ ನಮಗೆ ಇವಾಗ ಹೇಳಿದಂಥ VRM ಮತ್ತು ನಮ್ಮ ಭಾಗದ ಇವು ಅವ್ರ ಹೆಸರೇನು ಅಂಜನ್ ಕುಮಾರ್ ಅವರು ಈ ಎಲ್ಲ ಅಗತ್ಯಗಳು ನಮ್ಮ 7 ಗ್ರಾಮಗಳಿಗೆ ಪ್ರತಿ ಯಾರಾದರೂ ವಿಶೇಷ ಚೇತನರ ಮಕ್ಕಳು ಹುಟ್ಟಿದ್ರೆ ಅವರು ಚಿಕ್ಕ ಮಗಳಿಂದ ಕಂಡಿಡಿದು ಅವ್ರಿಗೆ ಬೇಕಾದ ಅನುಕೂಲಗಳನ್ನು ಕೊಡ್ತಾ ಇದ್ದಾರೆ. ಈ ಮಾತನ್ನು ನಾನು ಹೇಳಿಕೊಟ್ಟು ನನಗೆ ಹೃದಯಪೂರ್ವಕ ಧನ್ಯವಾದಗಳು. 14/2/2025 ದಿನ ಇವತ್ತು ವಿಶೇಷ ಚೇತನರ ಗ್ರಾಮ ಸಭೆ ನಡೆಯುತ್ತಿದೆ. ಯಾವಾಗಲೂ ಸಹ ವರ್ಷಕ್ಕೊಮ್ಮೆ ಡಿಸೆಂಬರಲ್ಲಿ ನಡೀಬೇಕಾಗಿತ್ತು. ಈ ದಿನ ಫೆಬ್ರವರಿನಲ್ಲಿ ನಡೀತಿದೆ. ಈ ದಿನ ನಮ್ಮ ಪಂಚಾಯಿತಿ ವತಿಯಿಂದ 5% ಅನುದಾನದಲ್ಲಿ ಎಲ್ಲ ವಿಶೇಷ ಚೇತನರಿಗೂ ಸಹ ಒಟ್ಟು 70 ಜನರಿಗೂ ಫುಡ್ ಕಿಟ್ ವಿತರಣೆ ಹಾಗೂ ವೀಲ್ ಚೇರು ಹಾಗೂ 3 ಜನ ಟೈಲರಿಂಗ್ ಮಿಷನ್ಗೆ ಅಪ್ಲೈ ಮಾಡಿದರೆ ಅವ್ರಿಗೂ ಸಹ ಬಂದಿದೆ. ಈ ದಿನ ನಮಗೆ ತುಂಬ ಸಹಕಾರ ಮಾಡಿದಂಥ ನಮ್ಮ ಮಂಜಣ್ಣನವರು ಹಾಗೂ ಸದಸ್ಯರು, ಪಂಚಾಯಿತಿ ಸ್ಟಾಫ್ಸು, PDO ಅಧಿಕಾರಿ ಎಲ್ಲರೂ ಸಹ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೆ ನಮ್ಮ ಆನೇಕಲ್ ತಾಲೂಕು ವತಿಯಿಂದ ನಮ್ಮ MRW ಸರು, ಆನೇಕಲ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಂಜುನಾಥ್ ಸರು ತುಂಬ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದರು. ಇವತ್ತಿನ ದಿವಸ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ವಿಕಲಚೇತನರಿಗೋಸ್ಕರನೇ ಮೀಸಲಿಟ್ಟಿರುವಂಥ ಒಂದು 5% ಅನುದಾನದಲ್ಲಿ ಎಲ್ರಿಗೂ ಸಹ ಒಂದು ಫುಡ್ ಕಿಟ್ನ ವಿತರಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪಂಚಾಯಿತಿಯವರಿಗೆ ವಂದನೆಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಈ ಮಾಯಸಂದ್ರ ವ್ಯಾಪ್ತಿಯಲ್ಲಿ ಒಟ್ಟು ಒಂದು 70 ಜನ ವಿಶೇಷ ಚೇತನರನ್ನು ನಮ್ಮ VRW ಅಂಜನ್ ಅವರು ಗುರುತಿಸಿದ್ದಾರೆ. ಹಾಗಾಗಿ ಎಲ್ಲ ವಿಶೇಷ ಚೇತನರಿಗೂ UDID ಕಾರ್ಡ್ ಅನ್ನೋಂಥದ್ದು ಮುಖ್ಯವಾಗಿ ಬೇಕು. ಆ ನಿಟ್ಟಿನಲ್ಲಿ ನಮ್ಮ VRW ಅವರು ಕಾರ್ಯನಿರ್ವಹಿಸಿ ಎಲ್ರಿಗೂ ಸಹ ಅವರು ಪತ್ತೆ ಹಚ್ಚಿರುವಂಥ 70 ಜನ ವಿಶೇಷ ಚೇತನರಿಗೂ ಸಹ UDID ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಈಗಿನ ಪಂಚಾಯಿತಿಯಲ್ಲಿ ಸಿಗೋಂಥ ಸೌಲಭ್ಯಗಳಾಗಿರ್ಬೋದು, ನಮ್ಮ ಇಲಾಖೆ ವತಿಯಿಂದ ಸಿಗೋಂಥ ಒಂದು ಸೌಲಭ್ಯಗಳಿಗಾಗಿರ್ಬೋದು ಅರ್ಹರಾಗಿರ್ತಾರೆ. ಹಾಗಾಗಿ UDID ಕಾರ್ಡಿಗೆ ಎಲ್ಲರೂ ಪ್ರಾಮುಖ್ಯತೆಯನ್ನು ಕೊಟ್ಟು UDID ಕಾರ್ಡ್ ಮಾಡಿಸ್ಕೊಬೇಕು. ಅದೇ ರೀತಿ ನಮ್ಮ ಒಂದು ಗ್ರಾಮೀಣ ಪುನರ್ವಸತಿ ಯೋಜನೆ ಅಡಿಯಲ್ಲಿ
ನಮ್ಮ ಮಾಯಸಂದ್ರಕ್ಕೆ ಒಬ್ಬ VRW ಆಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ VRWಗಳು ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ತಾಲೂಕು ಪಂಚಾಯತಿಗಳಲ್ಲಿ MRW ಆಗಿ ನಾವು ಕಾರ್ಯನಿರ್ವಹಿಸ್ತೀವಿ. ನಮಗೆ ಒಬ್ಬ ಮಾರ್ಗದರ್ಶಕರಾಗಿ ನಮ್ಮ ಜಿಲ್ಲಾ ಕಲ್ಯಾಣಾಧಿಕಾರಿಗಳು, ಅದೇ ರೀತಿ ನಮ್ಮ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅದೇ ರೀತಿ ನಮಗೆ ಈಗಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ CO ಮೇಡಮ್ ಅವರು ಸಹ ನಮಗೆ ತುಂಬ ಸಹಕಾರಗಳನ್ನ ನೀಡ್ತಿದ್ದಾರೆ. ಅದೇ ರೀತಿ ನಮಗೆ ಒಂದು ಯಾವ ರೀತಿ ವಿಕಲಚೇತನರ ಕಲ್ಯಾಣಗಳನ್ನ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ CO ಮೇಡಮ್ ಅವರು, ಅದೇ ರೀತಿ ನಮ್ಮ IOSರು ಪಂಚಾಯಿತಿಗಳ ಕಡೆಯಿಂದ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಇದಿಷ್ಟು ಹೇಳ್ತಾ ನಮ್ಮ